ಈ ಬಿಜೆಪಿಯವರು ಎಲ್ಲರೂ ಐಡೆಂಟಿಟಿ ಕ್ರೈಸಿಸ್. ಯತ್ನಾಳ್ ಅವರು ಅಶೋಕಣ್ಣನ ಚೇರ್ ಮೇಲೆ ಕಣ್ಣು ಹಾಕಿದ್ರು, ಪಾಪ ಬಿಜೆಪಿಯವರು ಅವ್ರ ಚೇರೇ ಕಿತ್ಕೊಂಡ್ಬಿಟ್ರು. ಈಗ ಯತ್ನಾಳ್ ಅವರು JCB ತಗೊಂಡು ಉತ್ತರ ಪ್ರದೇಶಕ್ಕೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಅಶೋಕಣ್ಣ ಕಣ್ಣು ಮೇಲೆ ಸೈಲೆಂಟ್ ಆಗಿ ನಮ್ಮ ಸುನೀಲ್ ಅಣ್ಣ ಕಣ್ಣು ಹಾಕಿದ್ದಾರೆ. ಸುನೀಲ್ ಅಣ್ಣ ಅಶೋಕಣ್ಣನ ಚೇರ್ಗೆ ಬಂದು ಕುತ್ಕೊಂತಾರೆ. ವಿಜಯೇಂದ್ರಣ್ಣ ಚೇರಿಗೆ ಯಾರಿಗೂ ಗೊತ್ತಿಲ್ಲದೆ ಸೋಮಣ್ಣ ಆಲ್ರೆಡಿ ಚೆಕ್ಮೇಟ್ ಇಟ್ಟಿದ್ದಾರೆ. ಸೊ ವಿಜಯೇಂದ್ರಣ್ಣ ಚೇರು ಸೋಮಣ್ಣಗೆ, ಅಶೋಕಣ್ಣನ ಚೇರು ಸುನೀಲ್ ಅಣ್ಣನಿಗೆ. ಅವಾಗ ಅಶೋಕಣ್ಣ ಏನಾಗ್ತಾರೆ, ಅಬ್ಬಾ ಮೊನ್ನೆ ಮದ್ದೂರಲ್ಲಿ ಅಶೋಕಣ್ಣ ಮಾತಾಡಿದ್ರು, 2 ವರ್ಷ ಆದ್ಮೇಲೆ ತೋರಿಸ್ತಾರಂತೆ. ದಯವಿಟ್ಟು ಬೇಡ ಅಶೋಕಣ್ಣ, ನಮ್ಗೆ ಯಾರಿಗೂ ನೋಡೋ ಆಸಕ್ತಿ ಅಂತೂ ಇಲ್ಲ. 2 ವರ್ಷ ಆದ್ಮೇಲೆ ಏನು ಅಂತ ತೋರಿಸ್ತೀವಿ ಎಂದಿದ್ದಾರೆ. ದಯವಿಟ್ಟು ಬೇಡ ಅಶೋಕಣ್ಣ, ನೀವು ತೋರಿಸಿದ್ರೆ ನೋಡೋ ಅಷ್ಟು ಪೇಷನ್ಸು ನಮ್ಗೆ ಯಾರಿಗೂ ಆಸಕ್ತಿ ಇಲ್ಲ ಅಂತ. ಏನು ತೋರಿಸೋದು ಬೇಡ. ಮತ್ತೆ ಅಶೋಕಣ್ಣ 2 ವರ್ಷ ಆದ್ಮೇಲೆ ಹವಾನಂತೆ ಡೈಲಾಗ್ ಹೇಳಿದ್ದಾರೆ. ಗಾಳಿ ತೆಗೆದು ಬಿಡ್ತಾರೆ ಅಶೋಕಣ್ಣ, ಜನನೂ ಗಾಳಿ ತೆಗಿತಾರೆ, ನಿಮ್ಮ ಹೈಕಮಾಂಡೇ ಗಾಳಿ ತೆಗೆಯುತ್ತೆ. ಮೊನ್ನೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಆದ್ರೂ ಆಹ್ವಾನ ಮಾಡದೆ ಒಂದ್ಸಲ ಗಾಳಿ ತೆಗೆದ್ರಲ್ಲ ಅಶೋಕಣ್ಣ. ಮತ್ತೆ ನಾವ್ ಏನಕ್ಕೆ ನೀವು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ರೆ, ನಮ್ಮ CT ರವಿ ಅಣ್ಣ ಅವ್ರು ಇದ್ದಾರೆ, ಪಾಪ ಅವರು ವಿಧಾನಸೌಧದಲ್ಲಿ ಇದ್ದಿದ್ರೆ ಅಶೋಕಣ್ಣನ ಚೇರ್ ಮೇಲೆ ಕುತ್ಕೋಬೇಕು ಅನ್ಕೊಂಡ್ರು, ಆಗ್ಲಿಲ್ಲ. ಈಗ ಅವ್ರಿಗೆ ಏನು ಗೊತ್ತಾಗ್ತಾನೆ ಇಲ್ಲ, ಹೆಂಗಪ್ಪ 2.5 ವರ್ಷ ಇರೋದು ಅಂತ ಏನೇನೋ ಮಾತಾಡ್ತಾರೆ. ಮತ್ತೆ ವಿಧಾನ ಪರಿಷತ್ತಲ್ಲಿ 2 ಸುಂದರವಾದ ಕೋತಿಗಳು ಕೂತಿದ್ದಾವೆ. ಆ 2 ಸುಂದರವಾದ ಕೋತಿಗಳು ಕಳೆದ 2 ತಿಂಗಳಿಂದ ಸುಮ್ಮನೆ ಇದ್ದಾವೆ. ಒಂದು ಛಲವಾದಿ ನಾರಾಯಣ ಸೋಮಣ್ಣವರು, ಇನ್ನೊಂದು ಅವ್ರ ಸಾತಿ 6 ಅಡಿ ಕಟೌಟ್ ಒಬ್ರು ಇದ್ದಾರೆ, ತುಂಬಾ ಕುಳ್ಳಕ್ಕೆ, ಅವರೊಬ್ರು ಇದ್ದಾರೆ. ಬಹಳ ಚೆನ್ನಾಗಿ ಹೆಣ್ಮಕ್ಳಿಗೆ ಬಹಳ ಗೌರವ ಕೊಡ್ತಾರಲ್ಲ, ನಮ್ಮ ಚೀಫ್ ಸೆಕ್ರೆಟರಿಗೆ ಎಲ್ರಿಗೂ ತುಂಬಾ ಗೌರವ ಕೊಟ್ಟು ಮಾತಾಡ್ತಾರಲ್ಲ, ಅವರಿಬ್ರು. ಮೋಸ್ಟ್ಲಿ ಅದು ಜನ ಅರ್ಥ ಮಾಡ್ಕೊಂತಾರೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಓಡುತ್ತೆ ಅಂತ. ನಾನು ಬಿಜೆಪಿಯವ್ರಿಗೆ ಒಂದೇ ಹೇಳಕ್ ಇಷ್ಟಪಡ್ತೀನಿ, ನಾನು ಅಶೋಕಣ್ಣನ, CT ರವಿ ಅಣ್ಣನ, ಯತ್ನಾಳ್ ಅವ್ರನ್ನ, ಮತ್ತೆ ನಮ್ಮ ವಿಜೇಂದ್ರಣ್ಣನ ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಡಿಸ್ಕಷನ್ಗೆ ಆಹ್ವಾನ ಮಾಡ್ತಿದ್ದೀನಿ. ಬನ್ನಿ ಹಿಂದೂ ಧರ್ಮದ ಬಗ್ಗೆ ಮಾತಾಡೋಣ, ಅರ್ಚಕರ ಸಮಸ್ಯೆಗಳ ಬಗ್ಗೆ ಮಾತಾಡೋಣ, ಬಡ ಬ್ರಾಹ್ಮಣರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡೋಣ. ತಮ್ಮ ಜೀವನವೆಲ್ಲ ದೇವಾಲಯದ ಗರ್ಭಗುಡಿಯಲ್ಲೇ ದೇವರಿಗೋಸ್ಕರ ಡೆಡಿಕೇಟ್ ಮಾಡಿರ್ತಕ್ಕಂಥ ವ್ಯಕ್ತಿಯ ಆರೋಗ್ಯ ಬಗ್ಗೆ ಮಾತಾಡೋಣ, ಅವ್ರ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಣ, ಅವರ ಮಕ್ಕಳ ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡೋಣ, ದೇವಾಲಯಗಳಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಲಕ್ಷಾಂತರ ಜನ ವ್ಯಕ್ತಿಗಳ ಭವಿಷ್ಯದ ಬಗ್ಗೆ ಮಾತಾಡೋಣ, ಮಠಗಳ ಬಗ್ಗೆ ಮಾತಾಡೋಣ, ಮಠದಲ್ಲಿ ಓದ್ತಿರೋ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ. ನಾನು ಶ್ರೀ ಕ್ಷೇತ್ರ ಸಿದ್ಧಗಂಗೆ ಮಠದಲ್ಲಿ ಓದೋನು 5 ವರ್ಷ. ಬನ್ನಿ ಕರ್ನಾಟಕದ ಮಠಗಳನ್ನ ಅಭಿವೃದ್ಧಿ ಮಾಡೋಣ ಅಶೋಕಣ್ಣ, ಬನ್ನಿ ದೇವಾಲಯ